ನಮಸ್ಕಾರ ಸ್ನೇಹಿತರೆ, ನಾನು ಶ್ರೇಷ್ಠ ಹೊಸಕೊಪ್ಪ. ಇಂದಿಗೂ ನನ್ನೂರಿನ ಜ್ಞಾನ ಮಲೆನಾಡಿನ ಹಲವಾರು ಸಂಗತಿಗಳನ್ನು ಹೇಳುತ್ತಿದ್ದೇನೆ. ಮಲೆನಾಡು ಸುಮಾರು ಹೇಳುವುದಕ್ಕೆ ಆಗುವುದಿಲ್ಲ. ಈ ಥರದ ಕಥೆಗಳನ್ನು ಹುಟ್ಟಾಕುವುದು ಮಲೆನಾಡು. ನಮಗೆಲ್ಲ ದೂರದಿಂದ ಮಲೆನಾಡನ್ನು ನೋಡಿದರೆ ಬಹಳ ಸೌಂದರ್ಯವಾಗಿ ಕಾಣುತ್ತೆ. ಆ ಸೌಂದರ್ಯವನ್ನು ನಾವು ಹೇಳುತ್ತೇವೆ. ಆದರೆ ಅಲ್ಲಿರುವಂಥ ಖುಷಿ, ಒಳ್ಳೆ ಜೀವನ, ಬೇರೆ ಊರಿನ ಕಷ್ಟದ ದಿನಗಳು ಸಹಿತ ಇಲ್ಲಿ ಇದ್ದವು. ಅದಕ್ಕಿಂತ ಹೆಚ್ಚು ಕಷ್ಟದ ದಿನಗಳು ಸಹಿತ ಇಲ್ಲಿ ಇತ್ತು. ಕುವೆಂಪು ಮಲೆನಾಡನ್ನು ಶಿವನ ಸಹ್ಯಾದ್ರಿ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದವರು, ಅದೇ ರೀತಿ ಅಲ್ಲಿನ ಬಡವರ ಕಷ್ಟ ಜೀವಿಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ತಮ್ಮ ಕಾವ್ಯಗಳಲ್ಲಿ ಹೇಳಿದ್ದಾರೆ. ಇವತ್ತು ನಾನು ಚಿಕ್ಕದಾಗಿ ಏನು ಹೇಳುತ್ತಿದ್ದೀನಿ ಅಂದರೆ, ಸಾಮಾನ್ಯವಾಗಿ ಹಿಂದೆ ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲಿ ಕೋಳಿಗಳನ್ನು ಸಾಕುತ್ತಿದ್ದರು. ಸಾಮಾನ್ಯವಾಗಿ ಕಂತ್ರಿ ಕೋಳಿ ಎಂದು ಹೇಳ್ತಾರೆ. ಸಾಮಾನ್ಯವಾಗಿ ಬ್ರಾಹ್ಮಣರ ಮನೆ ಬಿಟ್ಟು ಬೇರೆ ಎಲ್ಲರ ಮನೆಯಲ್ಲಿ ಕೋಳಿಗಳನ್ನು ಸಾಕುತ್ತಿದ್ದರು. ಈಗ ಅವಿಭಕ್ತ ಕುಟುಂಬದಲ್ಲಿ ನೋಡೋದಾದರೆ ಅಕ್ಕ, ತಮ್ಮ, ಹೆಂಡತಿ, ಅಣ್ಣ, ತಮ್ಮ, ಹೆಚ್ಚಾಗಿ ಹೆಂಗಸರು ಕೋಳಿಗಳನ್ನು ಸಾಕುವುದು ಜಾಸ್ತಿ. ಹೇಗೆ ಅಂದರೆ ಈಗ ಅಣ್ಣನ ಹೆಂಡತಿ, ತಮ್ಮನ ಹೆಂಡತಿ, ಹೀಗೆ ಕೋಳಿಗಳನ್ನು ಸಾಕುವುದು ಜಾಸ್ತಿ. ಈಗ ನಾವು ಅವಿಭಕ್ತ ಕುಟುಂಬದಲ್ಲಿ ನೆಂಟರು ಬಂದರೆ ಅಂದರೆ ಅವರ ಮನೆಯ ಕೋಳಿಯನ್ನು ಮುರಿಯೋ ಒಂದು ಸಂಪ್ರದಾಯ ಇತ್ತು. ಇವತ್ತು ನೆಂಟರು ಬಂದರು, ಏನು ಸಮಸ್ಯೆ ಆಗ್ತಿತ್ತಂದರೆ ಯಾರ ಕೋಳಿ ಮುರಿಬೇಕು ಎಂಬುದು ಒಂದು ದೊಡ್ಡ ಸಮಸ್ಯೆ ಆಗ್ತಿತ್ತು. ಯಾಕಂದರೆ ಅವರು ಎಲ್ಲರೂ ಕೋಳಿಯನ್ನು ಮಾರಾಟಕ್ಕೆ ಇಟ್ಕೊಂಡಿರ್ತಾರೆ, ಅಥವಾ ಕೆಲವರು ಕೋಳಿ ಅಂಚೆಗೋಸ್ಕರ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಎಲ್ಲರೂ ವ್ಯಾಪಾರ ಮಾಡೋಕ್ಕೋಸ್ಕರ ಇಟ್ಕೊಂಡಿರ್ತಾರೆ. ಅವಾಗ ಏನು ಮಾಡ್ತಿದ್ರಂದರೆ, ನೆಂಟರು ಯಾರಿಗೆ ಸಂಬಂಧಪಟ್ಟಿರ್ತಾರೋ ಅವರ ಕೋಳಿಯನ್ನು ಮುರಿಯೋ ಒಂದು ಸಂಪ್ರದಾಯ ಇತ್ತು. ಈಗ ಕೋಳಿಯನ್ನು ಹಿಡಿಯೋದಂದರೆ ಒಂದು ಕೋಳಿ ಉಡ್ಡಿ ಅಂತ ಇತ್ತು, ಅದರ ಒಳಗೆ ಬೂದಿ ಹಾಕಿಟ್ಟಿರ್ತಾರೆ. ಅದರ ಒಳಗೆ ಹೋಗಿ ಒಂದು ಕೋಳಿ ಹಿಡ್ಕೊಂಡ್ಬರ್ತಾರೆ. ಈಗ ಕೆಳ ಕೋಳಿಗಳು ಮರದ ಮೇಲೆ ಕೂತಿರ್ತವೆ, ಅವು ಒಟ್ಟಿಗೆ ಬರೋದೇ ಇಲ್ಲ, ಅವು ಅಲ್ಲೇ ಇರ್ತವೆ ಮರದ ಮೇಲೆ. ಈಗ ನಾವು ನೋಡಿದರೆ ಒಂದು ಕೋಳಿಯನ್ನು ಕರೆಯುವ ಶೈಲಿನೇ ಎಷ್ಟು ಚೆನ್ನಾಗಿದೆ ಅಂದರೆ, ಅವುಗಳಿಗೆ ಅರ್ಥ ಆಗ್ತಿತ್ತೋ ಅದು ಗೊತ್ತಿಲ್ಲ. ಹಿಂಗೆ ಬುಟ್ಟಿಯನ್ನು ಹಿಂಗೆ ಹಿಡ್ಕೊಂಡು ಕೋ 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 ಅಂದರೆ ಇಲ್ಲಿಗೆ ಬಂದಿರ್ತದೆ, ಅವಾಗ ಬುಟ್ಟಿಯನ್ನು ಮಗ್ಸ್ತಿದ್ರು, ಕೋಳಿನ ಹಿಡಿತಾ ಇದ್ರು. ಸಾಮಾನ್ಯವಾಗಿ ಹಿಂದೆ ದೈದರ್ಕೆಗಳಲ್ಲೆಲ್ಲ ಒಂದು 20 ಕೋಳಿಗಳನ್ನೆಲ್ಲ ಮುರಿತಾ ಇದ್ರು. ಮಕ್ಕಳು ಅದನ್ನ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಿದ್ರು, ಅಂದರೆ ಅಲ್ಲೇ ರಿಪೇರಿ ಮಾಡಿ ಕೋಳಿನ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾ ಇದ್ರು. ಹೀಗೆ ಕೋಳಿ ವಿಷಯದಲ್ಲಿ ತುಂಬ ಹಾಸ್ಯಗಳು ನಡೆದಿದೆ, ಗಲಾಟೆಗಳು ನಡೆದಿದೆ. ಈಗ ನಂಗೆ ಇದೊಂದು ಹೇಳ್ತಾ ನಂಗೊಂದು ಸಂಗತಿ ನೆನಪಾಯ್ತು. ಏನಂದರೆ ಅದು ಚಿನ್ನಪ್ಪ ಹೆಗ್ಡೆ ಅವರ ಮನೆಯಲ್ಲಿ ಒಂದು ಕೋಳಿ. ಚಿನ್ನಪ್ಪ ಹೆಗ್ಡೆ ಕೋಳಿಗಳನ್ನೆಲ್ಲ ಕೋಳಿ ಒಡ್ಡಿಗಳಗಡೆ ಕೂಡಾಕಿ ಅದರ ಸುತ್ತ ಒಂದು ಎಲ್ಲ ವ್ಯವಸ್ಥೆ ಮಾಡಿ ಹೋಗಿ ಮಾಡ್ಕೊತಾರೆ. ಒಂದು ನಮ್ಮ ಕಡೆ ಮಲೆನಾಡಲ್ಲಿ ಕೊಣಜನ ಬೆಕ್ಕು, ಅದು ಯಾವ ರೀತಿ ಅಂದರೆ, ಈಗ ಕಳ್ಳರು ಬಂದು ಹೇಗೆ ಕೋಳಿನ ಎತ್ಕೊಂಡು ಹೋಗ್ತಾರೋ ಅದೇ ರೀತಿ ಆ ಬೆಕ್ಕು ಕೋಳಿಗಳನ್ನ ಎತ್ಕೊಂಡು ಹೋಗುತ್ತೆ. ಈಗ ಚಿನ್ನಪ್ಪ ಗೌಡ್ರು ಮಲಗಿರ್ತಾರೆ, ಸಾಮಾನ್ಯ ಒಂದು 12ರಿಂದ 1 ಗಂಟೆ ಅಷ್ಟೊತ್ತಿಗೆ ಕೋಳಿಗಳು ಜೋರಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಆವಾಗ ಚಿನ್ನಪ್ಪ ಗೌಡ್ರಿಗೆ ಎಚ್ಚರ ಆಗುತ್ತೆ. ಅವ್ರು ಅಚ್ಚೆಗಿಚ್ಚಿಗೆ ನೋಡಲ್ಲ, ಪಟ್ಟ ಕೋಳಿಗಳ ಶಬ್ದ ಹೇಳ್ತಾ ಇರುತ್ತೋ ಅಲ್ಲಿಗೆ ಹೋಗ್ತಾರೆ. ಒಂದು ದೀಪನೂ ಸಹಿತ ಅವ್ರಿಗೆ ಹಿಡ್ಕೊಂಡು ಹೋಗಿರಲ್ಲ, ಹಾಗೆ ದೂರ ಹೋಗ್ತಾರೆ. ಕೋಳಿನ ಬೆಕ್ಕು ಎತ್ಕೊಂಡು ಹೋಗಿರುತ್ತೆ. ಹಾಗಂತ ಸುಮ್ಮನೆ ಬರ್ತಾ ಇರ್ತಾರೆ. ಅವರ ಹೆಂಡತಿ ಈಚೆ ಕಡೆಯಿಂದ ದೀಪ ಇಟ್ಕೊಂಡು ಎಲ್ಲಿ ಹೋದ್ರು ಇವ್ರಂತ ಬರ್ತಾ ಇರ್ತಾರೆ. ಈಚೆ ಕಡೆಯಿಂದ ಚಿನ್ನಪ್ಪ ಗೌಡ್ರು ನೀನು ಇಲ್ಲಿಗೆ ಬರಬೇಡ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರ ಹೆಂಡತಿಗೆ ಏನು ಹೇಳ್ತಾರೆ ಅಂತ ಅರ್ಥನೇ ಆಗೋದಿಲ್ಲ. ಅವ್ರದ್ದು ಏನಂದರೆ ಚಿನ್ನಪ್ಪ ಗೌಡ್ರದ್ದು ನೀನು ಇಲ್ಲಿಗೆ ಬರಬೇಡ, ಇಷ್ಟೇ. ಆ್ಯಕ್ಚುಲಿ ಇಲ್ಲಿ ಏನು ಸಮಸ್ಯೆ ಆಗಿತ್ತಂದರೆ, ಪಾಪ ಚಿನ್ನಪ್ಪ ಗೌಡ್ರಿಗೆ ರಾತ್ರಿ ಮಲಗುವಾಗ ಪಂಚೆನ್ ಕಟ್ ಮಲಗೋ ಒಂದು ಸಂಪ್ರದಾಯ ಇತ್ತು. ಈ ಕೋಳಿ ಕೂಗಿದ ಗಲಾಟೆಯಲ್ಲಿ ಪಾಪ ಚಿನ್ನಪ್ಪ ಗೌಡ್ರು ಗಡಿಬಿಡಿಯಿಂದ ಎದ್ದೋದ್ರ ಪಂಚಿ ಮನೇಲೆ ಬಿದ್ದೋಗ್ಬಿಟ್ಟಿದೆ. ಈ ರೀತಿ ಕೋಳಿ ವಿಷಯದಲ್ಲಿ ತುಂಬ ಹಾಸ್ಯಗಳು ನಡೆದಿದೆ, ಗಲಾಟೆ ಸಹಿತ ಆಗಿದೆ. ಹಾಗೆ ನನ್ನ 2 ಮಾತುಗಳನ್ನು ಹೇಳ್ತಾ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.